ಬಸವರಾಜ ಬೊಮ್ಮಾಯಿ ಅವರು ಫೋನದಲ್ಲಿದ್ದಾರೆ ನಮ್ಮ ಜೊತೆ, ಮಾಜಿ ಮುಖ್ಯಮಂತ್ರಿಗಳು. ಬೊಮ್ಮಾಯಿ ಅವರೇ, ಯಾವ ರೀತಿ ನೆನೆಸ್ಕೋತೀರಿ ನೀವೆಲ್ಲ ದ್ವಾರಕೀಶ್ ಅವ್ರನ್ನ? ದ್ವಾರಕೀಶ್ ಅವ್ರದ್ದು ಮೂರ್ತಿ ಚಿಕ್ಕದಾದ್ರು ಕೀರ್ತಿ ಬಹಳ ದೊಡ್ಡದು. ಹೌದು, ಬಹಳ ದೊಡ್ಡದು. ಮತ್ತೆ ಅವರು ಸಣ್ಣ ಸಣ್ಣ ಪಾತ್ರದಿಂದ ಹಿಡಿದು ದೊಡ್ಡ ಪಾತ್ರ ಮತ್ತು ನಿರ್ಮಾಪಕ, ನಿರ್ದೇಶಕ, ಎಲ್ಲ ಸಿನಿಮಾ ರಂಗದ ಎಲ್ಲ ವಿಭಾಗಗಳಲ್ಲಿಯೂ ಕೂಡ ಮಾಸ್ಟರಿ ಪಡೆದವರು. ಮತ್ತೆ ಬಹಳಷ್ಟು ಹೊಸತನವನ್ನ ಕನ್ನಡಕ್ಕೆ ತಂದವರು. ಕರೆಕ್ಟ್. ನನಗೆ ನೆನಪಿದೆ, ಅವರು ಮೇಯರ್ ಮುತ್ತಣ್ಣ ಮಾಡುವಂತಹ ಸಂದರ್ಭದಲ್ಲಿ ಒಂದು ಗುರುವಿನ ಇನ್ಕಾರ್ನೇಷನ್ ತರುವಂತ ವಿಚಾರ ಕರ್ನಾಟಕದಲ್ಲಿ ರಾಜ್ಕುಮಾರ್ ಅವರ ನೆನೆಸ್ಕೊಂಡು ತರುವಂತಹದ್ದು ಪ್ರಥಮ ಬಾರಿ ಅವರು ತಮ್ಮ ಇದರಲ್ಲಿ ಕುಳ್ಳ ಏಜೆಂಟ್ 00 ತರುವಂತದ್ದು, ಮತ್ತೆ ಕಿಶೋರ್ ಕುಮಾರ್ ಅವ್ರನ್ನ ಫಸ್ಟ್ ಟೈಮ್ ಇಲ್ಲಿ ತಂದಿರುವಂತಹದ್ದು. ಮತ್ತೆ ಹೊಸತನದ ಎಲ್ಲ 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 ರೀತಿಯ ಚಿತ್ರಗಳನ್ನು ಮಾಡಿದ್ರು. ಮತ್ತೆ ಅವ್ರದ್ದು ಸವಿ ನೆನಪಿರುವಂತಹದ್ದು ಅವರ ತಾಯಿಯ ಬಗ್ಗೆ. ಅವರು ಇದು ವಿಷ್ಣುವರ್ಧನ್ ಜೊತೆಗೆ ಇರುವಂತಹದ್ದು ಬಹಳ ಮನಮುಟ್ಟುವ ರೀತಿಯಲ್ಲಿ ಅವ್ರು ಮಾಡಿರುವಂತದ್ದು. ಅಷ್ಟೇ ಅಲ್ಲ, ವಿವಿಧ ಪಾತ್ರಗಳಲ್ಲಿ ಬಹಳ ಅದ್ಭುತವಾದ ನಟನೆ, ವಿಭಿನ್ನವಾದಂತ ನಟನೆ. ಕರೆಕ್ಟ್. ಸ್ಟೀರಿಯೋ ಟೈಪ್ ಇರಲಿಲ್ಲ ಅವತ್ತು. ಅವ್ರದೇ ಆದಂತ ಒಂದು ಒಂದು ಚಾಪು, ಮತ್ತೆ ಅದನ್ನ ಅನುಕರಣೆ ಮಾಡೋದು ಅಷ್ಟೇ ಕಷ್ಟ ಇತ್ತು. ಅದು ಅವರೇ ಮಾಡಕ್ ಸಾಧ್ಯ, ಬೇರೆಯವ್ರು ಯಾರು ಮಾಡಕ್ ಸಾಧ್ಯ, ಅದು ಅವ್ರ ವೈಶಿಷ್ಟ್ಯ. ಆಮೇಲೆ ಬೊಮ್ಮಾಯಿ ಸರ್, ಈಗ ಅವ್ರು ಹೆಂಗೆ ಅಂತಂದ್ರೆ ಸೂಪರ್ ಹಿಟ್ ಸಿನಿಮಾ ನೋಡಿದ್ದಾರೆ, ಫ್ಲಾಪ್ ಆಗಿದ್ದಾರೆ, ಬ್ಯಾಕ್ ಟು ಬ್ಯಾಕ್ ಬಾಕಿದವರಾದ್ರೆ ನೇಣಾಕೊಂಡ್ಬಿಡ್ತಿದ್ರು. ಅಂತ ಪರಿಸ್ಥಿತಿಯಲ್ಲೂ ಕೂಡ ಬಹಳ ಕಷ್ಟಪಟ್ಟಿದ್ದಾರೆ ಮತ್ತೆ ಏನು ಸೂಪರ್ ಹಿಟ್ಟೇ ಕೊಡಬೇಕು ಅಂತ. ಅದು ಕೆಲವು ವ್ಯಕ್ತಿತ್ವಗಳು. ಈಗ ನಾಟ್ ಓನ್ಲಿ ಇನ್ ಸಿನಿಮಾ, ಕೆಲವು ವ್ಯಕ್ತಿ, ಈಗ ನೀವು ನೋಡಿರ್ಬೋದು ರಾಜಕೀಯದಲ್ಲೂ ಕೆಲವರು ಅಂತವ್ರು ಇರ್ತಾರೆ. ನಾವೀಗ ಈ ಬಂಗಾರಪ್ಪನವ್ರನ್ನ ಹೇಳ್ತೀವಲ್ವಾ, ಏನು ಸೋತ್ರಿಗಿದು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಹೊಸಾದು ಅಂತ. ಇದನ್ನ ಹೆಂಗೆ ನೀವು ವಿಶ್ಲೇಷಣೆ ಮಾಡ್ತೀರಿ? ನೋಡಿ, ಅವರು ತಮ್ಮ ವೃತ್ತಿಯನ್ನ ಅಷ್ಟು ಪ್ರೀತಿ ಮಾಡ್ತಾ ಇದ್ರು. ಕರೆಕ್ಟ್. ಅವ್ರಿಗೆ ಜೀವನದ ಕೊನೆಯ ಉಸಿರವರೆಗೂ ಸಿನಿಮಾ ಬಿಟ್ರೆ ಮತ್ತೇನು ಮಾಡಿಲ್ಲ ಅವರು. ಖಂಡಿತ. ಇದನ್ನ ಪ್ಯಾರಲಲ್ ಆಗಿ ಹೇಳ್ಬೇಕಂದ್ರೆ ಹಿಂದಿಯಲ್ಲಿ ದೇವಾನಂದ್ ಇದ್ರು. ಹೌದು. ಅವರು 70-75 ವರ್ಷ ಆದ್ರೂ ಕೂಡ ನಟನೆನೂ ಬಿಡ್ಲಿಲ್ಲ, ಸಿನಿಮಾ ತೆಗೆದು ಬಿಡ್ಲಿಲ್ಲ. ಎಷ್ಟೋ ಫ್ಲಾಪ್ ಆಗಿದೆ ಇನ್ನೊಂದು, ಆದ್ರೂ ಕೂಡ ಅದನ್ನ ಬಿಟ್ಕೊಡ್ಲಿಲ್ಲ. ಅದೇ ತರ ನಮ್ ಕನ್ನಡದ ಕರೆಕ್ಟ್. ಬಟ್ ಈಗ ಬಹಳ ದೊಡ್ಡ ನಷ್ಟ ಆಗಿದೆ. ಮತ್ತೆ ಇನ್ನೊಂದು, ಅವ್ರು ಹಲವಾರು ಬಾರಿ ತಮ್ಮ ಎಮೋಷನಲ್ ಹೇಳ್ಕೊಂಡಿದ್ದಾರೆ. ನಮ್ಗೆ ಒಮ್ಮೊಮ್ಮೆ ಬೇಜಾರಾಗ್ತದೆ, ಇಷ್ಟು ದೊಡ್ಡ ನಟರಿಗೆ ಇಷ್ಟಂತ ಒಂದು ಪರಿಸ್ಥಿತಿ ಬರಬಾರ್ದು. ಚಿತ್ರರಂಗ ಮತ್ತು ಸಮಾಜ ಎಲ್ಲವೂ ಕೂಡ ಚಿಂತನೆ ಮಾಡಬೇಕಾಗ್ತದೆ. ಕರೆಕ್ಟ್. ಈ ತರದ ಒಬ್ಬ ಟ್ಯಾಲೆಂಟೆಡ್ ಮನುಷ್ಯನ್ಗೆ ಯಾವುದೇ ರೀತಿಯ ತೊಂದರೆ ಆಗದನ್ನುವಂತ ಒಂದು ವ್ಯವಸ್ಥೆಗಳು ನಿರ್ಮಾಣ ಆಗ್ಬೇಕನ್ನುವಂಥದ್ದು ಇವತ್ತಿನ ನನ್ನ ಚಿಂತನೆ. ಈಗ ಬೊಮ್ಮಾಯಿ ಅವರೇ, ನಾನು ನಿಮ್ಮ ಗಮನಕ್ಕೆ ತರ್ತೀನಿ, ನೀವು ಕೂಡ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂಥವ್ರು. ನನಗೀಗಲೂ ನೆನಪಿದೆ, SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಇವರೊಮ್ಮೆ ಜನತಾ ದರ್ಶನಕ್ಕೆ ಬರ್ತಾರೆ. ಜನತಾ ದರ್ಶನಕ್ಕೆ ಬಂದು ಅವರೊಂದು ಸೈಟ್ ಬೇಕು ಅಂತ ಕೇಳ್ತಾರೆ. ಆಗ SM ಕೃಷ್ಣ ಅವ್ರು ಹೇಳ್ತಾರೆ, ಏನ್ರಿ ದ್ವಾರಕೀಶ್ 60 ವರ್ಷ ಆಗೋಯ್ತಾ ನಿಮಗೆ ಅಂತ ಕೇಳ್ತಾರೆ. ಅಂದರೆ ನಿಮಗೆ ನೋಡಿ, ಎಂಥ ಸೂಪರ್ ಸ್ಟಾರು, ಎಂಥ ಸಿನಿಮಾಗಳು. ಕನ್ನಡ ಇಂಡಸ್ಟ್ರಿಯಲ್ಲಿ 3 ಸಿನಿಮಾ ರಜನಿಕಾಂತ್ ಜೊತೆ ಮಾಡಿದಂಥ ಉದಾಹರಣೆ ಯಾರ್ದು ಇಲ್ಲ. 3 ಸಿನಿಮಾ. ಅಂಬರೀಷು, ಆಮೇಲೆ ಕಿಶೋರ್ ಕುಮಾರ್, ಆಮೇಲೆ ಇವರನ್ನ ಕರ್ಕೊಂಬಂದಿದ್ದು ಕುಮಾರ್ ಶಾನು ಕರ್ಕೊಂಬಂದಿದ್ದು, ಆಮೇಲೆ ಆಫ್ರಿಕಾದಲ್ಲಿ ಶೀಲಾ, ಆಮೇಲೆ ಸಿಂಗಾಪುರ್ನಲ್ಲಿ ರಾಜ ಕುಳ್ಳ, ಒಂದು ಇಡೀ ಫ್ಲೈಟ್ ಬುಕ್ ಮಾಡ್ಕೊಂಡು ಹೋಗೋದು, ವಿಷ್ಣುವರ್ಧನ್ ಅವರ ಬರ್ತ್ಡೇನ ಫ್ಲೈಟಲ್ಲಿ ಮಾಡೋದು, ಇಂಥವ್ರು ಆಮೇಲೆ ಬಂದು ನಿಲ್ತಾರಲ್ಲ, ನನಗೊಂದು ಸೈಟ್ ಕೊಡಿ ಅಂತೇಳಿ. ಇದು ಹೆಂಗೆ ಸರ್? ಈಗ ಕೆಲವರಿಗೆ ನಾನು ಹೆಂಗಪ್ಪ ಕೇಳಲಿ ಹಂಗೂ ಇರ್ತದೆ, ಇನ್ನು ಕೆಲವರಿಗೆ ಇಲ್ಲ ಕೇಳಿದ್ರಲ್ಲಿ ತಪ್ಪೇನು ಹಿಂಗೂ ಇರ್ತದೆ. ಇದನ್ನು ನೀವು ಹೆಂಗೆ ನೋಡ್ತೀರಿ? ಇಲ್ಲ, ಇದು ಏನು ಅಂತಂದ್ರೆ ಒಂದು ರೀತಿಯಲ್ಲಿ ಇಡೀ ಸರ್ಕಾರಕ್ಕೆ ಇಷ್ಟ ಅರ್ಹತೆ ಇದ್ರೂ ರೆಕಗ್ನೈಸ್ ಮಾಡಿಲ್ಲ ಅನ್ನುವಂತ ಹೇಳುವಂತ ಒಂದು ಸೌಜನ್ಯದ ರೀತಿ ಅಷ್ಟೇ. ಕರೆಕ್ಟ್. ಯು ಹ್ಯಾವ್ ಫೇಲ್ಡ್ ಟು ರೆಕಗ್ನೈಸ್. ಕರೆಕ್ಟ್. ಧನ್ಯವಾದ ಬೊಮ್ಮಾಯಿ ಅವರೇ, ನಮ್ಮ ಜೊತೆ ಮಾತನಾಡೋದಕ್ಕಾಗಿ ಧನ್ಯವಾದ. ಯಾಕೆಂತಂದರೆ ಸಿನಿಮಾ ರಂಗದ ಬಗ್ಗೆ ಕೂಡ ಭಾಳ ಆಸಕ್ತಿ ಇರುವಂಥ ಮನುಷ್ಯ
ಬೊಮ್ಮಾಯಿ ಅವರು. ನಮಗೆ ಅವರು ಮುಖ್ಯಮಂತ್ರಿ ಆಗೋ ತನಕ ಅವರ ಮತ್ತು ಕಿಚ್ಚ ಸುದೀಪ್ ಅವರ ಸಂಬಂಧಗಳು ಕೂಡ ಗೊತ್ತಿರಲಿಲ್ಲ.